ಇಲ್ಲಿನ ಚಿಕ್ಕ ಮಕ್ಳು ಆಟ ಆಡ್ತವ್ರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸಂಧ್ಯಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎದ್ದೇಳೋದು ಲೇಟಾಗಿತ್ತು. ಇವತ್ತು ನಾನು ಎದ್ದೇಳೋ ಅಷ್ಟರಲ್ಲಿ ಎಲ್ಲ ಎದ್ದಿದ್ರು. ಅಲ್ಲಿ ನಮ್ಮ ಅಪ್ಪ ಮರ ಕೊಯ್ಸ್ತಾಯಿದ್ರು, ಅದನ್ನು ನೋಡೋಕ್ಕೆ ಅಂತ ಹೋಗಿದ್ದೆ. ನೋಡ್ಕೊಂಡು ಬಂದೆ. ನಾನು ಆಚೆಗೆ ಬರೋದೇ ತಡ ನನ್ನ ಮಕ್ಕಳಿಬ್ರು ಎದ್ಬಿಟ್ಟಿರ್ತಾರೆ. ನೋಡಿ ಅಲೆ ಎದ್ದು ಆಟ ಆಡಿಸ್ತಿದ್ದಾಳೆ. ದೊಡ್ಡವಳು ಚಿಕ್ಕವಳನ್ನ ಜಗಳ ಆಡ್ಕೊಂಡು ಆಟ ಆಡ್ತವ್ರೆ. ಅದಾದಮೇಲೆ ನನ್ನ ತಮ್ಮ ಕರ ಬಿಡ್ಕೊ ಬಂದಿಟ್ಟಿದ್ದ. ನನ್ನ ತಮ್ಮಗೂ ನಮ್ಮ ಅಪ್ಪಂಗೂ ಹಾಲು ಕಾಯಿಸ್ಕೊಡ್ತಾಯಿದ್ದೆ. ಅವರಿಗೂ ಹಾಲು ಕಾಯಿಸ್ಕೊಟ್ಬಿಟ್ಟು ಅದೇ ಪಾತ್ರೆಯಲ್ಲಿ ನಮಗೂ ಟೀ ಮಾಡ್ಕೊತ ಇದ್ದೆ. ಎಲ್ರಿಗೂ ಟೀ ಮಾಡೋ ಟೈಮಲ್ಲಿ ನನ್ನ ಮಗಳು ಸೀಬೆಕಾಯಿ ಕೆಚ್ಕೊಡು ಅಂತ ಕೇಳ್ತಾಳೆ. ನೋಡಿ ಪಾಪ ಇರಲಿ ಅಂತ ಕೆಚ್ಕೊಬಂದು ಕೊಟ್ಟೆ. ಕೆಚ್ಕೊಬಂದು ತಕ್ಷಣ ಅವಳು ಖುಷಿ ನೋಡಿ. ಅಲ್ಲಿ ಇವರೇ ನಮ್ಮ ತಾತ ಇಲ್ಲಿ ಕುಂದ್ಕೊಂಡ್ಬಿಡಿಸಿರ್ತಾರೆ. ಇಲ್ಲಿ ನಮ್ಮ ಮುತ್ತಜ್ಜಿ ಮತ್ತು ನನ್ನ ಮಕ್ಕಳು ಆಟಾಡ್ತವ್ರೆ. ಅಷ್ಟ್ರಲ್ಲಿ ಹಾಲೆಲ್ಲ ಕಾದಿತ್ತು. ನನ್ನ ತಮ್ಮಂಗೆ ಹಾಲು ತಗೊಬಂದು ಕೊಟ್ಟೆ. ಅಲ್ಲಿ ಆಚೆ ಕಡೆ ನಮ್ಮ ಅಪ್ಪ ಎಲ್ಲ ಕೂತಿದ್ರು. ಅವ್ರಿಗೂ ಟೀ ಕಾಫಿ ಮತ್ತು ಹಾಲು ಕೊಡ್ತಾಯಿದ್ದೀನಿ. ಕಾಫಿ ಇಲ್ಲ, ಟೀ ಮತ್ತು ಹಾಲು. ನಮ್ಮಪ್ಪ ಟೀ ಕುಡಿಯೋದಿಲ್ಲ, ಅದಕ್ಕೆ ಅವ್ರಿಗೆ ಹಾಲನ್ನೇ ಕೊಡೋದು. ನಮ್ಮ ಅಜ್ಜಿ ಟೀ ತಕರೆ ಅಂದರೆ ಮಗ ಅದೇ ಕರ್ಕೋಗು ಅಂತ ಹೇಳ್ತಾ ಇತ್ತು. ಕೊನೆಗೂ ನಮ್ಮ ಅಜ್ಜಿ ಟೀ ತಗೊಳ್ಳೇ ಇಲ್ಲ. ಅವ್ರಿಗೆಲ್ಲ ಟೀ ಕೊಟ್ಬಿಟ್ಟು ಮರ ಕೊಯ್ಯಕ್ಕೆ ಬಂದಿದ್ರು ಇವತ್ತು. ಅವಣ್ಣ ಕೂಡ ಅಲ್ಲೇ ಇದ್ರು ಇವತ್ತು. ಟೀ ಎಲ್ಲ ಕುಡ್ದಾಯಿತು. ಇವಾಗ ಅಡುಗೆ ಮನೆಯಿಂದ ಮನೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಆದ ತಕ್ಷಣ ಡೈಲಿ ರೊಟೀನ್ ಇದ್ದಿದ್ದೆ ಅಲ್ವಾ ಹೆಣ್ಮಕ್ಳದು. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಹೊಸ್ದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ನನಗೆ ತುಂಬ ಇವಾಗ ಗ್ಯಾಸ್ ಒಲೆ ಕೂಡ ಕ್ಲೀನ್ ಮಾಡ್ಕೊತ ಇದ್ದೆ. ನನ್ನ ಫಾಲೋವರ್ಸ್ ಪ್ಲೀಸ್ ನನ್ನ ವೀಡಿಯೋಗಳನ್ನ ನೋಡಿ. ಸಬ್ಸ್ಕ್ರೈಬರ್ಸ್ ಆಗಿರೋಷ್ಟು ವ್ಯೂಸ್ ಬರ್ತಿಲ್ಲ. ನಿಮಗೋಸ್ಕರ ಅಂತಲೇ ವೀಡಿಯೋ ಮಾಡ್ತಾ ಇರೋದು. ಆದಷ್ಟು ಟೈಮ್ ಕೊಟ್ಕೊಂಡು ನನ್ನ ವೀಡಿಯೋನ ನೋಡಿ. ಇತ್ತೀಚೆಗೆ ಯಾಕೋ ವ್ಯೂಸೇ ಕಮ್ಮಿ ಆಗಿಬಿಟ್ಟೈತೆ. ಅದಕ್ಕೆ ನನಗೆ ವೀಡಿಯೋ ಮಾಡೋ ಹೋಪೇ ಹೋಗ್ಬಿಟ್ಟಿತ್ತು. ಆದರೂ ಇನ್ನೇನು ಮಾಡೋಕ್ಕಾಗುತ್ತೆ. ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಅಂತ ಅಂದಮೇಲೆ ಹಾಕ್ಲೇಬೇಕಲ್ವಾ. ಮಾಡ್ತಾಯಿದ್ದೀನಿ. ಇವತ್ತು ನಾನು ನನ್ನ ತಮ್ಮ ಚುಂಚನಕಟ್ಟೆಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅದಕ್ಕೆ ಲೇಟಾಗಿ ಆಗಿತ್ತು ಅಂದ್ಬಿಟ್ಟು ಬೇಗ ಮನೆ ಕೆಲಸ ಎಲ್ಲ ಮಾಡ್ತಿದ್ದೆ. ಇವತ್ತು ಮನೆ ತೊಳಿಬೇಕಿತ್ತು. ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಆಚೆಗೆ ಇಡ್ತಾಯಿದ್ದೀನಿ. ಅಡುಗೆ ಮನೆ ಕ್ಲೀನ್ ಮಾಡಾಯಿತು. ಇವಾಗ ರೂಮಿಗೆ ಕಸ ಎಲ್ಲ ಗುಡಿಸಿ ಹಾಸಿಗೆ ಎಲ್ಲ ಮಡಿಸ್ಬೇಕು ಅಂದ್ಬಿಟ್ಟು ಒಂದೊಂದಾಗೆ ಕಸ ಎಲ್ಲ ಗುಡಿಸಿ ಹಾಸಿಗೆ ರಗ್ಗೆಲ್ಲ ಬೆಡ್ಶೀಟೆಲ್ಲ ಎತ್ತಿಟ್ಬಿಟ್ಟು ಕಸ ಗುಡಿಸ್ಕೊತಾ ಇದ್ದೆ. ಅಡುಗೆ ಮನೆ ಕ್ಲೀನ್ ಮಾಡಾಯಿತು. ಇವಾಗ ಮಂಚದ ಮೇಲೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೆ. ನನ್ನ ಮಗಳು ನೋಡಿ ಅಲ್ಲಿ ಮಧ್ಯೆಲ್ಲ ಆಟ ಆಡ್ತಾ ಇರ್ತಾಳೆ. ಮಂಚದ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಕಸ ಎಲ್ಲನೂ ಗುಡಿಸ್ಕೊಂಡು ಮನೆ ಒರೆಸೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮೊದಲಿಗೆ ಏನೇನೋ ಹಾಕ್ತೆ ಏನು ಅಂತ ನನಗೂ ಗೊತ್ತಿಲ್ಲ. ಆಮೇಲೆ ಅರಿಶಿನ ಮತ್ತು ಉಪ್ಪನ್ನ ಹಾಕ್ತೆ. ನಾನು ಸಾಮಾನ್ಯವಾಗಿ ಮನೆ ಸಿಟ್ಬೇಕಾರೆಲ್ಲ ಅರಿಶಿನ ಮತ್ತು ಉಪ್ಪು ಹಾಕ್ತೀನಿ. ಯಾಕೆ ಅಂತಂದರೆ ಮನೇಲಿರೋ ನಕಾರಾತ್ಮಕ ಶಕ್ತಿ ಎಲ್ಲ ಹೋಯ್ತದೆ ಅಂತ ಒಂದು ನಂಬಿಕೆ. ನಾನು ಮೊದಲು ಹಾಕ್ತಿರ್ಲಿಲ್ಲ, ಇವಾಗ ಹಾಕ್ತೀನಿ. ಮನೆಯೆಲ್ಲ ಸೀಟ್ ಆಯಿತು. ನಮ್ಮದು ಚಿಕ್ಕ ಮನೆ. ಈ ಚಿಕ್ಕ ಮನೆಯೇ ಏನೋ ಅಂದ್ಕೊಳಕ್ಕೆ ಹೋಗಬೇಡಿ. ಇಷ್ಟೇ ಚಿಕ್ಕದಾಗಿ ಪುಟ್ಟದಾಗಿರೋದು ಮನೆ. ಹೇಗಿದೆ ನಮ್ಮ ಮನೆ ಅಂತ ಕಮೆಂಟಲ್ಲಿ ಹೇಳಿ. ಇವತ್ತು ಬೆಳಿಗ್ಗೆನೇ ಕಸ ನಮ್ಮಮ್ಮ ಗುಡಿಸಿತ್ತು. ಆದರೆ ಬೆಳಿಗ್ಗೆನೇ ಬಾಗಿಲೆಲ್ಲ ಏನು ತೊಳೆದಿರಲಿಲ್ಲ. ಮೊದಲು ಮನೆ ತೊಳ್ಕೊಂಡು ಆಮೇಲೆ ಬಾಗಿಲು ತೊಳೆಯೋದ ಅಂತ ಹೇಳ್ಬಿಟ್ಟು ಮನೆ ತೊಳೆದಾದ್ಮೇಲೆ ಬಾಗಿಲು ತೊಳಿತಾ ಇದ್ದೀನಿ.
ಲೇಟ್ ಆಗಿದ್ದರಿಂದ ಬೆಳಿಗ್ಗೆ ಬೇಗನೆ ಬಾಗಿಲು ತೊಳೆಯೋಕ್ಕಾಗಲಿಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗಬೇಕಿತ್ತು ಅಂದ್ಬಿಟ್ಟು ಟೀ ಕಾಫಿ ಮಾಡಿಕೊಡ್ತಾಯಿದ್ದೆ. ನಿಧಾನಕ್ಕೆ ಬಾಗಿಲು ಕಸ ಎಲ್ಲ ತೊಳೆದು ಇವತ್ತೇನು ಸಗಣಿಯಾಗಿ ತಾರಿಸ್ಲಿಲ್ಲ, ಹಂಗೆ ತೊಳೆದೆ. ಇವಾಗ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಹೊಸ್ಲಿಗೆ ಅರಿಶಿನ ಹಾಕ್ಬಿಟ್ಟು ಕುಂಕುಮ ಹಚ್ಚಿ ರಂಗೋಲಿ ಬಿಟ್ಟು, ನನಗೆ ಸಾಮಾನ್ಯವಾಗಿ ರಂಗೋಲಿ ಬಿಡೋಕ್ಕೆ ಬರೋದಿಲ್ಲ, ಬರೋದೇ 1-2 ಬಿಟ್ಟಿದ್ದವನೇ ಬಿಡ್ತೀನಿ. ನಮ್ಮ ಮಮ್ಮಿ ಚೆನ್ನಾಗಿ ಬಿಡ್ತದೆ, ನಂಗೆ ಬಿಡೋಕ್ಕೆ ಬರೋಕ್ಕಲ್ಲ, ನಂಗೆ ಎಷ್ಟು ಬರುತ್ತೋ ಅಷ್ಟೇ ರಂಗೋಲಿ ಹಾಕೋದು. ರಂಗೋಲಿ ಎಲ್ಲ ಹಾಕಿದ್ದೀನಿ ನೋಡಿ, ಹಿಂಗೆ ಬಿಟ್ಟಿದ್ದೀನಿ ಇವತ್ತು. ಬಾಗಿಲೆಲ್ಲ ತೊಳೆದಾದ್ಮೇಲೆ ಪಾತ್ರೆ ತೊಳ್ಕೊತಾಯಿದ್ದೆ, ನೀರು ಬಿಟ್ಟಿರಲಿಲ್ಲ ಅಂದ್ಬಿಟ್ಟು ಮನೆ ಒಳಗಿರೋವನ್ನೇ ತಂದು ನೀರು ಹಾಕ್ಕೊಂಡು ಪಾತ್ರೆ ತೊಳಿತಾಯಿದ್ದೀನಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಗುವ ರಾಶಿ ಪಾತ್ರೆ ಅವೆ. ನನ್ನ ಮಗಳು ಪಾತ್ರೆ ತೊಳೆತವಳು, ಆಟ ಆಡ್ತಾವಳೆ ಜೋರಿಗೆ ದಬೈಕೊಂಡು. ಮತ್ತು ಪಾತ್ರೆ ಎಲ್ಲ ತೊಳೆದಾಯಿತು. ಇವತ್ತೇನು ಪಾತ್ರೆ ಜೋಡಿಸಿಲ್ಲ, ಲೇಟ್ ಆಯ್ತದೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಆಗಬೇಕಲ್ಲ ಅಂತ ಇವಾಗ ನನ್ನ ಮಗಳನ್ನು ಕೂಡ ಅಂಗನವಾಡಿಗೆ ರೆಡಿ ಮಾಡ್ತಾಯಿದ್ದೆ. ಊಟನ ಅವಳು ಆಲ್ರೆಡಿ ಅವ್ರ ಮಾಮನ ಜೊತೆಯಲ್ಲೇ ಊಟ ಮಾಡಿಬಿಟ್ಟಿದ್ಲು, ಹಾಗಾಗಿ ರೆಡಿ ಮಾಡಿ ಕಳಿಸ್ತಾಯಿದ್ದೀನಿ. ನಾನು ರೆಡಿ ಮಾಡೋಕ್ಕೂ ಮುಂಚೆ ಬ್ಯಾಗ್ ಹಾಕ್ಕೊಂಡು ನಿಂತ್ಕೊಬಿಟ್ಟವಳೆ. ಅವಳಿಗೂ ಐಲೈನರ್ ಇಕ್ಕಿ ತಲೆ ಬಾಚಿ ನೋಡಿ, ಅಲ್ಲಿ ನನ್ನ ಚಿಕ್ಕ ಮಗಳು ಹಿಂಸೆ ಕೊಡ್ತಾವಳೆ. ಈ ಇಬ್ಬರು ಮಕ್ಕಳು ತಾಯಿಗಳಿಗೆ ಕಷ್ಟ ಗೊತ್ತಿರ್ತದೆ ಮಾತ್ರ. ಈಗಂತೂ ನೈಲ್ ಪಾಲಿಶ್ ಹಾಕು ನಂಗೆ ಉಗುರು ಬಣ್ಣ ಹಾಕು ಅಂತ ಹತ್ತಿ ಹಾಕಿಸ್ಕೊಂಡು ಹೋಯ್ತಾವಳೆ. ಅವರೆಲ್ಲರನ್ನೂ ಕಳಿಸ್ಬಿಟ್ಟು ನಾನು ಲೇಟಾಗಿತ್ತು ಅಂತ ಹೇಳ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವ್ರ ಫೋಟೋಗೆ ದೀಪ ಹಚ್ತಾಯಿದ್ದೀನಿ. ನನ್ನ ತಮ್ಮ ಕಾಲೇಜ್ಗೆ ಹೋಗಿ ಅಷ್ಟರಲ್ಲಿ ಬಂದ. ಸರಿ ಟೈಮಾಗಿ ಹೋಗ್ಬಿಟ್ಟಿತ್ತು, 11 ಗಂಟೆಗೆ ಹೋಗೋದ ಅಂತ ಹೇಳ್ಬಿಟ್ಟು 1 ಗಂಟೆ ಆಗಿತ್ತು. ಅದಕ್ಕೆ ಬೇಗ ಬೇಗ ಪೂಜೆ ಮಾಡ್ತಿದ್ದೆ. ನಾನು ಬರೋ ಅಷ್ಟರಲ್ಲಿ ನಾನು ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಹೋಗೋದ ಅಂತ ಹೇಳ್ಬಿಟ್ಟು ಬೇಗ ಬೇಗ ಪೂಜೆ ಮುಗಿಸ್ದೆ. ಇವಾಗ ಚುಂಚನಕಟ್ಟೆ ಕಡೆ ಹೊರಟು ಸೀತಾರಾಮ ದೇವಸ್ಥಾನಕ್ಕೆ. ಹಿಂಗೈತೆ ಎಂಟ್ರೆನ್ಸ್ ನೋಡಿ. ನಮಗೆ ಗೊತ್ತಿರಲಿಲ್ಲ ಟೈಮಿಂಗ್ಸು 8 ಗಂಟೆಯಿಂದ 1 ಗಂಟೆ ತನಕ ಅಂತ. ನಾವು ಬಂದಿದ್ದು ನೋಡಿದ್ರೆ 1:15. ಹಾಗಾಗಿ ಆಚೆ ಕಡೆಯಲ್ಲೆಲ್ಲ ಪೂಜೆ ಮಾಡ್ತಿದ್ರು ಅಂದ್ಬಿಟ್ಟು ನಾವು ಆಚೆ ಕಡೆಯಲ್ಲೇ ಪೂಜೆ ಮಾಡಿ ಆಟ ಆಡಿಸ್ತವನೆ. ಉಯ್ಯಾಲೆ ಇರಲಿಲ್ಲ, ಇಲ್ಲಿ ನನ್ನ ಮಗಳು ಚಿಕ್ಕವಳಲ್ವ, ಅವಳು ಆಟ ಆಡೋ ಅಂಥದ್ದಲ್ಲಿ ಏನೂ ಇರಲಿಲ್ಲ, ಅದಕ್ಕೆ ಅಂಥದ್ರಲ್ಲಿ ಇಟ್ಕೊಂಡು ಆಟ ಆಡಿಸ್ತವನೆ. ಇಲ್ಲಿ ನೋಡಿ, ಕಾಲೇಜ್ಗೆ ಹೋಗೋ ಚಿಕ್ಕ ಮಕ್ಕಳು ಇಲ್ಲಿ ಆಟ ಆಡ್ತಾಯಿದ್ದು. ಇಲ್ಲಿ ನನ್ನ ಮಗಳನ್ನ ಆಟ ಆಡಿಸ್ಕೊಂಡು ಕೊನೆಗೆ ನಾನು ಬರೋ ಅಷ್ಟರಲ್ಲಿ ನನ್ನ ತಮ್ಮ ಎಲ್ಲ ಬೈಕ್ ಹತ್ಕೊಂಡು ನಿಂತ್ಕೊಬಿಟ್ಟಿದ್ದ ನೋಡಿ, ಕೂತ್ಕೊಬಿಟ್ಟಿದ್ದ ಇಲ್ಲಿ. ಬೈಕ್ ಮೇಲೆ ಎಷ್ಟು ಚೆನ್ನಾಗಿ ಕೂತವಳು, ಏನು ಕಂಫರ್ಟಬಲ್ ಆಗಿ ನನ್ನ ಮಗಳು. ಇದು ಜಲಪಾತ, ಅಲ್ಲಿ ಹೆಣ್ಣು ಹೋಗಂಗಿಲ್ಲ ಅಲ್ಲಿ. ಕೊನೆಗೆ ಮನೆ ಕಡೆಗೆ ಬರಬೇಕಾದ್ರೆ ಪುರಿ ಖಾರ ತಗೊಂಡು ಮನೆ ಕಡೆಗೆ ಹೊರಟು. ಇಲ್ಲಿ ಬಸವಪ್ಪ ಇದ್ದಾರೆ ನೋಡಿ, ಎಂಟ್ರೆನ್ಸಲ್ಲೇ ಅವರೇ. ಇದು ಸೇತುವೆ, ಹೋಗುವಾಗ ವಿಡಿಯೋ ಮಾಡಿರೋದಿದು ಸೇತುವೆ ಮೇಲೆ. ಅಲ್ಲಿಂದ ಸಾಲಿಗ್ರಾಮಕ್ಕೆ ಬಂದು ವಿಸ್ಮಯ ಬೇಕ್ರಿಗೆ ಹೋದ್ವಿ. ಅಲ್ಲಿ ಏನಾದರೂ ತಿನ್ನು ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಐಸ್ ಕೇಕು ಮತ್ತು ವೆಜ್ ಪಪ್ಸ್ ಆರ್ಡರ್ ಮಾಡ್ದೆ. ಅದನ್ನು ತಿಂದ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.